ಪ್ರೈಸ್ ದಿ ಲಾರ್ಡ್. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ. ನೋಡಿ ಪ್ರಿಯ ಸ್ನೇಹಿತರೆ, ಕೆಲವರು ಪೇತ್ರನ ಕೇಳ್ತಾ ಇದ್ದಾರೆ, ಯಾಕೆ ದೇವರು ಬರೋಣದ ವಾಗ್ದಾನವನ್ನ ಆಲಸ್ಯ ಮಾಡುವಂತವನಾಗಿದ್ದಾನೆ ಎಂಬುದಾಗಿ. ಅದಕ್ಕೆ ಪೇತ್ರನು ಹೀಗೆ ಅವರಿಗೆ ಉತ್ತರ ಕೊಡುವಂತವನಾಗಿದ್ದಾನೆ, ಯಾರು ಪಾಪದಲ್ಲಿ ನಾಶವಾಗಿ ಸತ್ತು ಹೋಗದೆ ತಮ್ಮ ಮಲಿನವಾದಂತಹ ಮನಸ್ಸುಗಳನ್ನ ಶುಚಿಪಡಿಸಿಕೊಂಡು ತಮ್ಮ ಹೃದಯಗಳನ್ನ ಪ್ರವರ್ತಿಸಿಕೊಂಡು ಎಲ್ಲರೂ ಕೂಡ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಅಪೇಕ್ಷಿಸಿ ಆತನು ತಾಳ್ಮೆಯಿಂದ ಎದುರು ನೋಡುತ್ತಾ ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ. ಯಾಕೆಂದ್ರೆ ದೇವರಿಗೆ ಒಂದು ಆತ್ಮನು ಕೂಡ ನಾಶವಾಗುವುದು ಇಷ್ಟವಿಲ್ಲ. ಆತನನ್ನು ಕೊಟ್ಟಂತ ಉದ್ದೇಶವೇನೆಂದ್ರೆ ಎಲ್ಲರೂ ಕೂಡ ಆ ನಿತ್ಯ ಜೀವದಲ್ಲಿ ಸೇರಬೇಕೆಂಬ ಉದ್ದೇಶಕ್ಕಾಗಿ ಯೇಸು ಸ್ವಾಮಿಯವರನ್ನ ತಂದೆಯಾದ ದೇವರು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಪ್ರಿಯರೇ. ಆದ್ರೆ ದೇವರು ನಾವೆಲ್ಲರೂ ಕೂಡ ಆತನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ನಮ್ಮ ವಿಷಯದಲ್ಲಿ ಆತನು ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ತನ್ನ ವಾಗ್ದಾನವನ್ನ ದೇವರು ಆಲಸ್ಯ ಮಾಡುವವನಲ್ಲ. ಆತನು ಮನುಷ್ಯನ ಹಾಗೆ ಎರಡು ನಾಲಿಗೆ ಉಳ್ಳವನಲ್ಲ. ಆತನು ಹೇಳಿದ್ದನ್ನೇ ಮಾಡ್ತಾನೆ, ಮಾಡಿದ್ದನ್ನೇ ಹೇಳುವಂತ ಸರ್ವಾಧಿಕಾರವುಳ್ಳಂತ ಜೀವವುಳ್ಳ ದೇವರಾಗಿದ್ದಾನೆ. ಆದ್ದರಿಂದ ಪ್ರಿಯ ಸ್ನೇಹಿತರೆ, ಒಂದು ವೇಳೆ ದೇವರ ಬರೋಣದ ವಾಗ್ದಾನವು ಆಲಸ್ಯವಾದರೂ ಕೂಡ ಅದು ಬರುವುದು ನಿಶ್ಚಯ. ಎಚ್ಚರಿಕೆಯಾಗಿರಿ ಮತ್ತು ಸಿದ್ಧವಾಗಿರ್ರಿ.